ಇನ್ನು ರಾಜ್ಯದ ಜನರು 140 ಸ್ಥಾನಗಳನ್ನು ನೀಡಿದ್ದಾರೆ. ಈಗಾಗಲೇ 2.5 ವರ್ಷ ಮುಗಿದಿದೆ. ಗೊಂದಲ ನಿವಾರಿಸುವಂತೆ ಶಾಸಕರು ಸಚಿವರು ಕೇಳ್ತಿದ್ದಾರೆ. ರಾಜ್ಯದ ಜನರು 140 ಸ್ಥಾನಗಳನ್ನು ನೀಡಿದ್ದಾರೆ. ಈಗಾಗಲೇ 2.5 ವರ್ಷ ಮುಗಿದಿದೆ. ಗೊಂದಲ ನಿವಾರಿಸುವಂತೆ ಶಾಸಕರು ಸಚಿವರು ಕೇಳ್ತಿದ್ದಾರೆ. ಆದಷ್ಟು ಬೇಗ ಗೊಂದಲ ನಿವಾರಣೆ ಆಗಲಿದೆ ಅಂತ ದೆಹಲಿಯಲ್ಲಿ ಎಂಎಲ್ಸಿ ರಾಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಮ್ಮ ರಾಜ್ಯದ ಜನ ಈಗ 140 ಶಾಸಕರನ್ನ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ 2 ವರ್ಷಗಳ ಕಾಲ 2.5 ವರ್ಷದ ಕಾಲ ಈಗಾಗಲೇ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ಅದರಿಂದ ಈಗ ಆದಷ್ಟು ಬೇಗ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತ ಎಲ್ಲ ಹಿರಿಯ ಸಚಿವರು ಶಾಸಕರುಗಳು ಈಗ ಪಕ್ಷದ ಮುಖಂಡರುಗಳನ್ನ ಕೇಳ್ತಾ ಇರುವಂಥದ್ದು. ಸೊ ಅದೇ ವಿಚಾರದ ಬಗ್ಗೆನೇ ನಮ್ಮ ರಾಜ್ಯದ ಇನ್ಚಾರ್ಜ್ ಸುರ್ಜಿವಾಲ್ ಅವರು ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದಲ್ಲೇ ಇರೋದ್ರಿಂದ ಆದಷ್ಟು ಬೇಗ ಅದು ನಿವಾರಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ನೋಡಿ, ಈಗ ನಮ್ಮ ರಾಜ್ಯದ ಜನ ಈಗ 140 ಶಾಸಕರನ್ನ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ 2 ವರ್ಷಗಳ ಕಾಲ 2.5 ವರ್ಷದ ಕಾಲ ಈಗಾಗಲೇ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ಅದರಿಂದ ಈಗ ಆದಷ್ಟು ಬೇಗ ಗೊಂದಲ. ಇನ್ನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವ್ರದೇ ಆದಂತಹ ಶಕ್ತಿ ಇದೆ. ದೆಹಲಿಗೆ ಹೋಗಿ ಬಿಲ್ಡಪ್ ಕೊಡೋದೆಲ್ಲ ಬೇಕಾಗಿಲ್ಲ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಡಿ.ಕೆ. ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಅಷ್ಟೇ ಅಲ್ಲದೆ ಶಾಸಕರ ನಂಬರ್ಸ್ ಮೇಲೆ ಯಾವುದೇ ತೀರ್ಮಾನ ಆಗಲ್ಲ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಆ ಥರ ಡಿ.ಕೆ. ಶಿವಕುಮಾರ್ ಅವರು ಯಾವತ್ತೂ ಕೂಡ ಯಾರಿಗೂ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಹೇಳಿ ಅವರು ಯಾರಿಗೂ ಹೇಳಿಲ್ಲ, ಸೂಚನೆಯನ್ನು ಕೊಟ್ಟಿಲ್ಲ. ಅವ್ರವ್ರ ವೈಯಕ್ತಿಕ ಶಾಸಕರ ಅಭಿಪ್ರಾಯಗಳು ಹೇಳಿರ್ಬೋದು. ಬಟ್ ಅವ್ರು ಯಾವತ್ತೂ ಕೂಡ ನೀವು ಸರ್ಕಾರಕ್ಕೆ ಇರ್ಸುಮುರ್ಸು ಉಂಟು ಮಾಡಬೇಡಿ, ಹೈಕಮಾಂಡ್ ಎಲ್ಲ ವೀಕ್ಷಣೆ ಮಾಡ್ತಾ ಇದೆ, ನೀವೆಲ್ಲ ಈ ಥರ ಮಾಡಿದ್ರೆ ಗೌರವ ಕಡಿಮೆ ಆಗ್ತದೆ, ಪಕ್ಷಕ್ಕೆ ಗೌರವ ಬರ್ತಕ್ಕಂಥ ರೀತಿ ನೀವೆಲ್ಲ ನಡ್ಕೋಬೇಕು ಅಂತೇಳಿ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನೇ ಸೂಚನೆ ನಮಗೆಲ್ಲ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಇರ್ಸುಮುರ್ಸಾಗ್ತಕ್ಕಂಥ ಹೇಳಿಕೆಗಳನ್ನು ತಾವು ಯಾರು ಕೂಡ ಕೊಡಬಾರ್ದು ಅಂತೇಳಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಅಲ್ಲ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಆಯ್ತು, ಅವ್ರನ್ನೇ ಕೇಳಿ ನೀವು ಅವ್ರು ತ್ಯಾಗ ಮಾಡ್ತಾರಾ, ಅವ್ರು ಏನಾಯ್ತು ನನ್ನ ಕೇಳಿದ್ರೆ ನಾನು ಏನು ಹೇಳಿ ನಿಮಗೆ. ಹಿಂದೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವರು ಬಯಸಿದ್ದಾರೆ ಅಂದಾಗ ಅವ್ರ ಹತ್ರ ನಂಬರ್ಸ್ ಇಲ್ಲ ಅನ್ನುವಂಥ ಮಾತನ್ನು. ಅದು ನನಗೆ ಗೊತ್ತಿಲ್ಲ. ಈಗ ಕೇಳಿ, ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ, ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತದೆ, ಅದು ತೀರ್ಮಾನ ಆಗ್ತದೆ. ಈಗ ನೀವು ಅನೇಕ ಬಾರಿ ಹೈಕಮಾಂಡ್ ತೀರ್ಮಾನಗಳನ್ನ ನೀವೆಲ್ಲ ನೋಡಿದಿರ ಹಿಂದೆ ಕಾಂಗ್ರೆಸ್ನಲ್ಲಿ. ಅದರಿಂದ ಈಗ ಹೈಕಮಾಂಡು ಚಕ್ಕ ಬಿದ್ದರೆ ಚಕ್ಕ, ಭಾರ ಬಿದ್ದರೆ ಭಾರ. ಇಲ್ಲ, ಅದು ನಾನು ನೀವು ಹೈಕಮಾಂಡಲ್ಲಿ ಇರ್ತಕ್ಕಂಥವ್ರನ್ನ ಕೇಳ್ಬೇಕು, ನನ್ನನ್ನು ಈ ಪ್ರಶ್ನೆ ಕೇಳಿಸ್ಬೇಕು. ಹಿಂದೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಇನ್ನು ವರಿಷ್ಠರು ತೀರ್ಮಾನ ಮಾಡಿದ್ರೆ ಅಸಾಧ್ಯನೂ ಸಾಧ್ಯ ಆಗ್ಬೋದು ಅಂತ ಶಾಸಕ ತನ್ವೀರ್ ಸೇಠ್ ಮೈಸೂರಿನಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಎಲ್ಲದಕ್ಕೂ ಕೂಡ ವರಿಷ್ಠರು ನಾಂದಿ ಹಾಡಬೇಕು. ಇನ್ನು ಸಿದ್ದರಾಮಯ್ಯ ಮೇಲೆ ಬಂದಿರುವಂಥ ಸನ್ನಿವೇಶವನ್ನು ಮರಿಬಾರದು, ಅಧಿಕಾರ ವಹಿಸುವಂಥ ವಿಚಾರದಲ್ಲಿ ವ್ಯತ್ಯಾಸ ಆಗಬಾರದು ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮನೆಯ ಮುಖ್ಯಮಂತ್ರಿಗಳು ನಿನ್ನೆ ಮೈಸೂರಲ್ಲಿ ಕೊಟ್ಟಂಥ ಹೇಳಿಕೆಗೆ ಭಾಳ ಒಂದು ಸ್ಪೋರ್ಟಿವ್ ಆಗಿ ಡಿ.ಕೆ. ಶಿವಕುಮಾರ್ ಸಹ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ. ಆಗುವಂಥದ್ದು ಯಾರು ತಡೆಯೋಕ್ಕಾಗಲ್ಲ, ಆಗದೇ ಇರುವಂಥದ್ದು ಸೃಷ್ಟಿ ಮಾಡೋಕ್ಕಾಗಲ್ಲ. ನಿಮ್ಮ ಮಾತಿನ ನಾಯಕತ್ವ ಬದಲಾವಣೆ ಇಲ್ಲ ಅಂತನಾ? ಆ ವಿಚಾರ ನಮ್ಮ ಕೈನಲ್ಲಿ ಇಲ್ಲ. ಹಿಂದೆನೂ ಹೇಳಿದ್ದೀವಿ, ಯಾವಾಗ ಏನು ಬೇಕಾದರೂ ಆಗಬಹುದು. ಅದಕ್ಕೆ ಸಂಪೂರ್ಣವಾದಂಥ ಹೊಣೆಗಾರಿಕೆ ವರಿಷ್ಠರದು. ನಿಮ್ಮ ಕೈಲಿ ಇಲ್ವಾ, ನಾಯಕತ್ವ ಬದಲಾವಣೆನೇ ಇಲ್ವಾ ಅಂತ? ನಮ್ಮ ಕೈನಲ್ಲಿ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನೆನ್ನೆನೂ ಕೂಡ ನಾನು ಮಾತಾಡಬೇಕಾದ್ರೆ ಹೇಳಿದ್ದೇನೆ, ಅಧಿಕಾರ ಹಂಚಿಕೆ ಮಾಡುವಂಥ ಸೂತ್ರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮ್ಮ ಹತ್ರ ಯಾರೂ ಚರ್ಚೆ ಮಾಡಿಲ್ಲ. ಅದನ್ನು ಗೊತ್ತಿಲ್ಲದೆ ಇರುವಂಥ ವಿಚಾರ ಹೂವಪೂಗಳನ್ನ ನಾವು ಮಾಡೋಂಗಿಲ್ಲ. ಇಲ್ಲಿ ಏನು ಬೇಕಾದರೂ ಆಗುತ್ತೆ, ಅದು ಆಗಬೇಕಾದ್ರೆ ಅದಕ್ಕೆ ನಾಂದಿ ಆಡಿಸ್ಬೇಕಾಗಿರೋದು ವರಿಷ್ಠರು ಎಲ್ಲಿವರೆಗೂ ಏನು ಹೇಳಲ್ವೋ ಇದರಲ್ಲಿ ಏನೂ ಉಳಿ ಇಲ್ಲ ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೇಕು. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹತಾಶರಾಗ್ಬಿಟ್ರ? ಯಾರೂ ಹತಾಶರಾಗಿಲ್ಲ. ನಮ್ಮ ಮೇಲೆ ವರಿಷ್ಠರು ಏನಾದರೂ ತೀರ್ಮಾನ ತಗೊಂಡಂತಹ ಸಂದರ್ಭದಲ್ಲಿ ಅಸಾಧ್ಯನೂ ಸಾಧ್ಯ ಆಗ್ಬೋದು. ಯಾಕೆಂದರೆ ತಾವು ಕೂಡ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರಿಗೆ, ಯಾಕಂದರೆ ತಮಗೆ ಟಿಕೆಟ್ ಕೊಟ್ಟಿದ್ದಂಥದ್ದು ತಮ್ಮ ರಾಜಕಾರಣದ ಹಿನ್ನೆಲೆ ಎಲ್ಲ ಗಮನಿಸ್ತಾ ಇದ್ದಾರೆ. ಇಲ್ಲ, ನಾನು ಹೇಳಿದ್ದೇನೆ ನೋಡಿ, ನಾವು ನನ್ನ ಪೋಷಕರು ಕೊಟ್ಟಿರುವಂಥದ್ದು ಉಪಕಾರ ಮಾಡೋವನಿಗೆ ನೆನಿಬೇಕು. ನನ್ನ ಋಣ ಡಿ.ಕೆ. ಶಿವಕುಮಾರ್ಗಿದೆ. ನನಗೆ ರಾಜಕೀಯವಾದಂತಹ ರೂಪ ಕೊಟ್ಟಂಥವ್ರು.
ಅದನ್ನು ಎಲ್ಲ ಕಡೆಗೆ ನಾನು ಹೇಳಿದ್ದೇನೆ. ನನಗೇನೋ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋದಲ್ಲ, ಇರೋದು ಮನಸ್ಸಲ್ಲಿರುವಂಥದ್ದು ಬಹಿರಂಗವಾಗಿ ಹೇಳ್ತೇನೆ. ನಾನು ಸಿದ್ದರಾಮಯ್ಯ ಅವ್ರ ಮೇಲೂ ನನಗೆ ಅಷ್ಟೇ ಪ್ರಮಾಣದ ಗೌರವ ಮತ್ತು ನಂಬಿಕೆ ಇದೆ. ನಾನು ಪಕ್ಷೇತರ ನಗರ ಪಾಲಿಕಾ ಸದಸ್ಯರಿದ್ದಂತಹ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದ ಅಧಿಕೃತ ಮೇಯರ್ ಅಭ್ಯರ್ಥಿನ ಘೋಷಣೆ ಮಾಡಿದಂಥದ್ದು. ಸೊ ಅದು ಎಲ್ಲ ಸನ್ನಿವೇಶಗಳು, ಯಾವ ಸನ್ನಿವೇಶದಿಂದ ನಾವು ಮೇಲೆ ಬಂದಿದ್ದೀವಿ ಅದನ್ನು ಮರೆಯೋಕ್ಕಾಗಲ್ಲ. ಆದರೆ ಇವತ್ತು ನಮ್ಮ ಮುಂದೆ ಇರುವಂಥ ವಿಚಾರ ರಾಜ್ಯದ